ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮನಗಳು. ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ನಾರಾಯಣಾಯ ನಲಿನಾಯತಲೋಚನಾಯ ನಾಮಾವಶೇಷಿತ ಮಹಾಬಲಿವೈಭವಾಯ ನಾನಾಚರಾಚರ ವಿದಾಯಕ ಜನ್ಮದೇಶ ನಾಭಿಪುಟಾಯ ಪುರುಷಾಯ ನಮಃ ಪರಸ್ಮೈ. ಓಂ ನಮೋ ನಾರಾಯಣಾಯ ನಮಃ. ಆತ್ಮೀಯರೇ, ಇಂದು 17ನೇ ತಾರೀಕು 6ನೇ ತಿಂಗಳು 2026ನೇ ಇಸ್ವಿ, ಬುಧವಾರ. ಈ ದಿವಸದ ವಿಶೇಷತೆ ಏನಿದೆ ಹೇಳುವಂತಹದ್ದನ್ನು ನೋಡೋಣ. ಮೊದಲು ಪಂಚಾಂಗ ನೋಡೋಣ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯಾಗಿರತಕ್ಕಂಥದ್ದು ವಾರ ಬುಧವಾರವಾಗಿದೆ. ಈ ದಿವಸ ನಕ್ಷತ್ರ ಪುನರ್ಸು ನಕ್ಷತ್ರ ಇದೆ. ಧ್ರುವನಾಮ ಯೋಗ ತೈತಲಾಕರಣ ಇರತಕ್ಕಂಥದ್ದು ಇವತ್ತಿನ ಪಂಚಾಂಗ. ಹೀಗಿರುವಾಗ ಇವತ್ತಿನ ದಿನ ವಿಶೇಷತೆಯಲ್ಲಿ ಏನಿದೆ? ರಂಭಾವೃತ. ರಂಭಾ ಎಂದರೆ ಗೊತ್ತಲ್ವಾ? ಬಾಳೆಯ ಗಿಡ. ಬಾಳೆಯ ಗಿಡವನ್ನಿಟ್ಟುಕೊಂಡು ವೃತಾಚರಣೆಯನ್ನು ಮಾಡುವಂತಹ, ರಂಭಾವೃತ ಹೇಳುವಂತಹ ಒಂದು ವೃತವನ್ನು ಮಾಡುವಂತಹ ದಿವಸವಾಗಿರ್ತಕ್ಕಂಥದ್ದು. ಇದರಿಂದ ಎಷ್ಟೋ ದೋಷಗಳು ನಿವಾರಣೆಯಾಗ್ತದೆ. ವಿವಾಹ ಆಗದೇ ಇರುವವರಿಗೆ ವಿವಾಹ ಪ್ರಾಪ್ತಿ, ಸಂತಾನ ಆಗದೇ ಇರುವವರಿಗೆ ಸಂತಾನ ಪ್ರಾಪ್ತಿ, ಐಶ್ವರ್ಯವನ್ನು ಅಪೇಕ್ಷೆ ಪಡುವವರಿಗೆ ಐಶ್ವರ್ಯ ಪ್ರಾಪ್ತಿಯಾಗುವಂತಹ ಒಂದು ವಿಶೇಷವಾದಂತಹ ವ್ರತವೇ ರಂಭಾವೃತವಾಗಿರತಕ್ಕಂಥದ್ದು. ಈ ವ್ರತಾಚರಣೆಯನ್ನು ಮಾಡಿಕೊಂಡ್ರೆ ಸುಖ ಇದೆ, ಮಾಡಿಕೊಳ್ಳಿ, ಶುಭವಾಗ್ತದೆ. ಇಂದಿನ ದಿವಸದ ಖಗೋಳದ ಗ್ರಹಸ್ಥಿತಿಯನ್ನು ನಾವು ನೋಡುವಾಗ ಮೇಷರಾಶಿಯಲ್ಲಿ ಕುಜ ಇದ್ದಾನೆ, ವೃಷಭ ರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ, ಮಿಥುನ ರಾಶಿಯಲ್ಲಿ ಚಂದ್ರನಿದ್ದಾನೆ, ರವಿ ಇದ್ದಾನೆ, ಬುಧನಿದ್ದಾನೆ, ಕರ್ಕಾಟಕ ರಾಶಿಯಲ್ಲಿ ಶುಕ್ರನಿದ್ದಾನೆ, ಗುರು ಇದ್ದಾರೆ, ಸಿಂಹರಾಶಿಯಲ್ಲಿ ಕೇತುವಿನ ಜೊತೆಯಲ್ಲಿ ಮಾಂದೆ ಇದೆ, ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ ಈ ಎಲ್ಲ ರಾಶಿಗಳು ಶೂನ್ಯ ರಾಶಿ, ಕುಂಭರಾಶಿಯಲ್ಲಿ ಎಂದಿನಂತೆ ರಾಹು, ಮೀನರಾಶಿಯಲ್ಲಿ ಶನಿ ಮಹಾತ್ಮ. ಇದು ಇವತ್ತಿನ ಗ್ರಹಸ್ಥಿತಿ. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲಾಫಲಗಳು ಏನು, ಯಾವ ರೀತಿಯಲ್ಲಿ, ಯಾರಿಗೆ ಶುಭ, ಯಾರಿಗೆ ಅಶುಭ, ಅಶುಭ ಇದ್ದವರು ಏನು ಮಾಡ್ಕೊಳ್ಬೇಕು, ಶುಭ ಫಲವನ್ನು ಪಡ್ಕೊಳ್ಳಿಕ್ಕೆ ಏನು ಮಾಡಬೇಕು? ಮೊದಲು ಮೇಷರಾಶಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಕುಜನು ನಿಮ್ಮ ರಾಶಿಯಲ್ಲೇ ಇದ್ದಾನೆ. ಜನ್ಮರಾಶಿಯಲ್ಲಿ ಕುಜ ಇದ್ದಾಗ ಏನು ಮಾಡ್ತಾನೆ? ಕ್ಷತತನು, ಶರೀರವನ್ನು ಜರ್ಜರಿತ ಮಾಡ್ತಾನಂತೆ ಜನ್ಮದಲ್ಲಿ ಕುಜ ಇರುವಾಗ. ಆದರೆ ಕೃಚಕ ಯೋಗದ ಫಲವನ್ನು ಕೊಡತಕ್ಕಂತಹ ಕುಜ ಅವನು, ವ್ಯವಹಾರ ಸಿದ್ಧಿಯನ್ನು ಮಾಡುವವನು, ಅಭಿವೃದ್ಧಿಯನ್ನು ಮಾಡುವಂತಹ ಕುಜ. ಸ್ವಕ್ಷೇತ್ರೇ ಮಿತ್ರಕ್ಷೇತ್ರಾಣಾಂ ಕುಜ ದೋಷೋ ನ ವಿದ್ಯತೆ. ಸ್ವಕ್ಷೇತ್ರದಲ್ಲಿರುವಂತಹ ಕುಜನಿಗೆ ದೋಷ ಇಲ್ಲ ಅಂತ ಮತ್ತೊಬ್ಬ ಶಾಸ್ತ್ರಕಾರರು ಹೇಳ್ತಾರೆ. ಅಂದಾಗ ಕೆಲವರಿಗೆ ಶುಭ ಇದೆ, ಕೆಲವರಿಗೆ ಅಶುಭ ಇದೆ. ಶುಭ ಇದ್ದಂಥವರು ಏನು ಮಾಡಬೇಕು ಅಂತೇನಿಲ್ಲ, ನೀವು ಅಪೇಕ್ಷೆ ಪಟ್ಟಾಗ ಎಲ್ಲವೂ ಬರ್ತದೆ, ಅನಿರೀಕ್ಷಿತವಾಗಿರ್ತದೆ. ಅಶುಭ ಇರುವಂಥವರು ಪರಿಹಾರಕ್ಕಾಗಿ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ, ಸುಬ್ರಹ್ಮಣ್ಯ ದೇವರ ದರ್ಶನ, 9ರ ಸಂಖ್ಯೆಯ ಬಳಕೆ, ಕೆಂಪು ಬಣ್ಣ, ಪೂರ್ವ ದಿಕ್ಕು, ಜೊತೆಯಲ್ಲಿ ಹವಳವನ್ನು ಧಾರಣೆ ಮಾಡಿದಾಗ, ಪ್ರವಾಳ ಹವಳವನ್ನು ಧಾರಣೆ ಮಾಡಿದಲ್ಲಿ ನಿಮ್ಮ ಕಷ್ಟಗಳೆಲ್ಲ ಕರಗಿ ಹೋಗುವಂತಹ ಸಾಧ್ಯತೆ. ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಧನಾತ್ಮಕ ಶಕ್ತಿಗಳು ವೃದ್ಧಿಸ್ತದೆ. ಮಾಡ್ಕೊಳ್ಳಿ, ಶುಭವಾಗುತ್ತೆ. ಮೇಷರಾಶಿಯವರು. ಈಗ ವೃಷಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂಥವನು ಶುಕ್ರ ತೃತೀಯದಲ್ಲಿದ್ದಾನೆ. ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರಿದ್ದರೆ ಒಳ್ಳೆ ಫಲವನ್ನು ಕೊಡ್ತಾನೆ. ಗುರುವಿನ ಜೊತೆಯಲ್ಲಿದ್ದಾನೆ. ಅಲ್ಲೂ ಶತ್ರುತ್ವ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. 4-6 ಜನ ಇದ್ದಾರೆ ಅಂತ ಇಟ್ಕೊಳ್ಳಿ, ಒಬ್ಬರು ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ. ಶತ್ರುತ್ವ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು, ಮನಸ್ತಾಪ ಉಂಟಾಗುವಂತಹ ಸಾಧ್ಯತೆ, ಕುಟುಂಬ ಕಲಹ ಉಂಟಾಗುವಂತಹ ಸಾಧ್ಯತೆ, ವ್ಯವಹಾರಗಳು ಸರಿಯಾಗಿ ಆಗದೇ ಇರುವಂತಹ ಸಾಧ್ಯತೆಗಳು. ಆದರೆ ಇಲ್ಲಿ ರವಿ, ಚಂದ್ರ, ಬುಧರು ಧನಸ್ಥಾನದಲ್ಲಿದ್ದಾರೆ. ಹೀಗಾಗಿ ಆಕಸ್ಮಿಕ ಧನ ಪ್ರಾಪ್ತಿಯಾಗುವಂತಹ ಲಕ್ಷಣವೂ ಇದೆ ವೃಷಭ ರಾಶಿಯವರಿಗೆ. ಲಾಭದಲ್ಲಿರ್ತಕ್ಕಂತಹ ಶನಿ ಮಹಾತ್ಮನ ದೃಷ್ಟಿ ಇದ್ದದ್ದರಿಂದ ಸ್ವಲ್ಪ ತೊಂದರೆ, ಕೀಟಲ ಇತ್ಯಾದಿಗಳಾಗುವಂತಹ ಸಾಧ್ಯತೆಗಳು. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ಸಾಧ್ಯವಾದಲ್ಲಿ ದುರ್ಗಾದೇವಿಯ ಪ್ರಾರ್ಥನೆ, 6 ನಿಮ್ಮ ಸಂಖ್ಯೆ, ಬಿಳಿಯ ಬಣ್ಣ, ಪೂರ್ವ ದಿಕ್ಕು, ಇದೆಲ್ಲ ಉಪಯೋಗಿಸ್ಕೊಳ್ಳಿ, ಶುಭವಾಗುತ್ತೆ. ಸಾಧ್ಯವಾದಲ್ಲಿ ವಜ್ರ ಧಾರಣೆ ಅಂತ ಹೇಳಿದ್ದಾರೆ. ಒಮ್ಮೆ ವಜ್ರ ಹಾಕ್ಕೊಳ್ಳಿಕ್ಕಾಗಿಲ್ಲ, ಜರ್ಕಾನ್, ಅದಕ್ಕೆ ತತ್ಸಮವಾದಂತಹ ಫಲವನ್ನು ಕೊಡುವಂತಹ ಜರ್ಕಾನನ್ನು ಧಾರಣೆ ಮಾಡ್ಕೊಳ್ಳಿ, ಶುಭವಾಗುತ್ತೆ. ವೃಷಭರಾಶಿಯವರು. ಈಗ ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ರವಿಚಂದ್ರರು ಬುಧನ ಜೊತೆಯಲ್ಲಿದ್ದಾರೆ.
ನಿಪುಣ ಯೋಗ, ಚೈತನ್ಯವನ್ನು ಕೊಡ್ತಕ್ಕಂಥವನು. ಹೆಣ್ಣು ಮಕ್ಕಳಿಗೆ ಸಾಕಷ್ಟು ಅಭಿವೃದ್ಧಿ, ಗಂಡು ಮಕ್ಕಳಿಗೂ ಅನುಕೂಲ ಉಂಟಾಗ್ತದೆ. ವ್ಯವಹಾರ ಸಿದ್ಧಿಯಾಗುವಂತಹ ಕಾಲ. ವಿದ್ಯಾ ಯೋಗ, ವಿದ್ಯಾರ್ಥಿ ಜೀವನದಲ್ಲಿ ಸುಖ. ಬೋಧಕರಿಗೆ ಸಾಕಷ್ಟು ಅಭಿವೃದ್ಧಿ. ದೋಷಕ್ಕೆ ಪರಿಹಾರ ರೂಪವಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದೇನು? ವಿಷ್ಣು ಸಹಸ್ರನಾಮ ಪಾರಾಯಣ, ಸೂರ್ಯನಾರಾಯಣದ ಉಪಾಸನೆ ಮಾಡಿಕೊಳ್ಳಿ, ಶುಭವಾಗುತ್ತೆ. 5 ನಿಮ್ಮ ಸಂಖ್ಯೆ, ಹಸಿರು ಬಣ್ಣ, ಪೂರ್ವ ದಿಕ್ಕು. ಜೊತೆಯಲ್ಲಿ ನೀವು ಪಚ್ಚೆ, ಗಿಳಿ ಹಸಿರು ಬಣ್ಣದ ಪಚ್ಚೆಯನ್ನು ಧಾರಣೆ ಮಾಡಿದಲ್ಲಿ ನಿಮ್ಮ ಕಷ್ಟಗಳು ನಿವಾರಣೆ. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಚಂದ್ರ. ಚಂದ್ರ ಎಲ್ಲಿದ್ದಾನೆ ಹೇಳಿ? ಮಿಥುನ ರಾಶಿಯಲ್ಲಿ ವ್ಯಯಸ್ಥಾನದಲ್ಲಿದ್ದಾನೆ. ಸಾಕಷ್ಟು ವ್ಯಯ, ನಷ್ಟ ಉಂಟಾಗುವಂತಹ ಸಾಧ್ಯತೆ. ಮನೆಗೆ ನೀರು ಬರಲ್ಲ, ಅದಕ್ಕಾಗಿ ರಿಪೇರಿ, ಅಲ್ಲೊಂದಿಷ್ಟು ನಷ್ಟ. ಅದಕ್ಕಿಂತಲೂ ಜಾಸ್ತಿಯಾಗಿ ವಿಶೇಷವಾಗಿ ಹೊಸ ಬಟ್ಟೆ ಇತ್ಯಾದಿಗಳನ್ನು ತಂದಿರ್ತೀರಿ, ಅದರಲ್ಲೂ ಸಹಿತವಾಗಿ ತೇಪೆ ಹಚ್ಚಿದಂಗೆ ಕಾಣುತ್ತೆ, ಅದರಲ್ಲೊಂದಿಷ್ಟು ನಷ್ಟ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಹೆಣ್ಣು ಮಕ್ಕಳಿಗೆ ಬೇಕಾಗಿರ್ತಕ್ಕಂತಹ ಶೃಂಗಾರ ಸಾಮಗ್ರಿಗಳನ್ನು ತಂದಿರ್ತೀರಿ, ಅದರಲ್ಲೇನೋ ಲೋಪ, ಅದರಲ್ಲಿ ನಷ್ಟವಾಗಿರ್ತದೆ, ಅದಕ್ಕಾಗಿ ಒಂದಿಷ್ಟು ನಷ್ಟ. ಒಟ್ಟಾರೆ ನಷ್ಟವನ್ನು ಕೊಡುವಂತಹ ಸಾಧ್ಯತೆ ಚಂದ್ರ ವ್ಯಯದಲ್ಲಿದ್ದಾನೆ. ನಿಮ್ಮ ರಾಶಿಯಲ್ಲೇ ಗುರು ಇದ್ದದರಿಂದ ಸಾಕಷ್ಟು ಅಭಿವೃದ್ಧಿ, ನೆಮ್ಮದಿ. ಕೆಲವರಿಗೆ ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಮಾಡತಕ್ಕಂಥವರಿಗೆ, ವಿದ್ಯಾಬೋಧಕರಿಗೆ, ಪರದೇಶದಲ್ಲಿ ವಿದ್ಯೆಯನ್ನು ಅರ್ಜಿಸುವವರಿಗೆ ಸಾಕಷ್ಟು ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಗುರುವಿನ ಅನುಗ್ರಹವನ್ನು ಪಡ್ಕೊಳ್ಳಿ. ಗೋಮಾತೆಗೆ ಗ್ರಾಸವನ್ನು ನೀಡುವುದರಿಂದ ಕಷ್ಟ ನಿವಾರಣೆ ಆಗುವಂತಹ ಲಕ್ಷಣ. ಜೊತೆಗೆ ನೀವು ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ 2, ಬಿಳಿ ಬಣ್ಣ, ದಕ್ಷಿಣ ದಿಕ್ಕು. ಜೊತೆಯಲ್ಲಿ ದುರ್ಗಾದೇವತೆಯ ಅನುಗ್ರಹ. ಧಾರಣೆಗೆ ಪರ್ಲ್, ಮುತ್ತಿನ ಸರ ಹಾಕ್ಕೊಳ್ಬೋದು, ಮುತ್ತನ್ನೇ ಉಂಗುರವಾಗಿ ಮಾಡ್ಕೊಳ್ಬೋದು, ಅಥವಾ ಮುತ್ತಿನ ಓಲೆಗಳನ್ನು ಹಾಕ್ಕೊಳ್ಬೋದು ಹೆಣ್ಮಕ್ಕಳು. ಅಥವಾ ಮುತ್ತನ್ನು ಬಳಸಿಕೊಳ್ಳುವುದರಿಂದ ಇಂದಿನ ದಿವಸ ಕ್ಷೇಮ. ಈಗ ಸಿಂಹರಾಶಿಯ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾದಂತಹ ರವಿ ಲಾಭಭಾವದಲ್ಲಿದ್ದಾನೆ. ಒಳ್ಳೆಯ ಲಾಭ ಉಂಟಾಗುವಂತಹ ಸಾಧ್ಯತೆ. ಆದರೆ ನಿಮಗೆ ಹೊಟ್ಟೆಯಲ್ಲಿ ವ್ಯಾಧಿ ಉಂಟಾಗುವಂತಹ ಲಕ್ಷಣಗಳು, ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗ್ತದೆ. ಕಾರಣ ಮಾಂದಿ ನಿಮ್ಮ ರಾಶಿಯಲ್ಲಿದ್ದಾನೆ. 7ನೇ ಮನೆಯಲ್ಲಿ ಶನಿ ಮಹಾತ್ಮ ನಿಂತ್ಕೊಂಡಿದ್ದಾನೆ. 7ನೇ ಮನೆಯಲ್ಲಿ ರಾಹು ನಿಂತು ನೋಡ್ತಾ ಇದ್ದಾನೆ. ಅಷ್ಟಮ ಶನಿಯ ಕಾಟ. ಹೀಗಾಗಿ ಪಾಪಗ್ರಹಗಳ ಯುತಿ ಆಯಿತು, ಪಾಪಗ್ರಹಗಳ ದೃಷ್ಟಿ ಇದೆ. ಆಗ ಸಾಕಷ್ಟು ತೊಂದರೆಯನ್ನು ಅನುಭವಿಸಬೇಕಂತಹ ಸಂದರ್ಭ. ಬಂಧು ದ್ವೇಷ, ಬಂಧು ಕ್ಲೇಶ, ಬಂಧು ಬಾಂಧವರಲ್ಲಿ ಜಗಳ, ಮನಸ್ತಾಪಗಳು ಇತ್ಯಾದಿಗಳು ಉಂಟಾಗುವಂತಹ ಲಕ್ಷಣ ಸಿಂಹರಾಶಿಯವರಿಗೆ. ಪರಿಹಾರಕ್ಕೆ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಐಕ್ಯಮತ್ಯ, ಹೊಂದಾಣಿಕೆ, ಮೈತ್ರೀಕರಣವನ್ನು ಮಾಡಿಕೊಳ್ಳಿ. ಕೂತ್ಕೊಂಡು ಒಳ್ಳೆ ಮಾತಾಡಿ, ಅದರಿಂದ ಸರಿ ಹೋಗುವಂತಹ ಸಾಧ್ಯತೆ ಇದೆ. ಮೈತ್ರೀಕರಣ ಬೇಕು, ಮಾಡಿಕೊಳ್ಳಿ. ಜೊತೆಯಲ್ಲಿ 1 ನಿಮ್ಮ ಸಂಖ್ಯೆ, ಕೆಂಪು ಬಣ್ಣ, ಮಾಣಿಕ್ಯವನ್ನು ರೂಬಿ, ಮಾಣಿಕ್ಯವನ್ನು ಧಾರಣೆ ಮಾಡುವುದರಿಂದ ಕ್ಷೇಮ ಉಂಟಾಗ್ತದೆ. ಪೂರ್ವ ದಿಕ್ಕಿನ ವ್ಯವಹಾರದಿಂದ ಕಾರ್ಯಸಿದ್ಧಿ ಆಗ್ತದೆ. ಈಗ ಕನ್ಯಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಕರ್ಮರಾಶಿಯಲ್ಲಿ ಬುಧ. ಒಳ್ಳೆಯ ಉದ್ಯೋಗ, ಒಳ್ಳೆಯ ಜೀವನ, ಎತ್ತರವಾದಂತಹ ಮನೆಯಲ್ಲಿ ವಾಸ, ಉನ್ನತವಾದಂತಹ ಯೋಚನೆಗಳು, ಉನ್ನತ ಶಿಕ್ಷಣಕ್ಕಾಗಿ ತವಕ, ಜೊತೆಯಲ್ಲಿ ದೊಡ್ಡವರ ಸಂಪರ್ಕ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ದೋಷ ನಿವಾರಣೆಗಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಏನು? ವಿಶೇಷವಾಗಿ ಕಾರ್ಯಸಿದ್ಧಿಗಾಗಿ ಆಂಜನೇಯನ ಉಪಾಸನೆಯನ್ನು ಮಾಡಿಕೊಳ್ಳಿ. ಹನುಮಾನ್ ಚಾಲಿಸ ಓದಿ, ಸುಂದರಕಾಂಡ ಓದಿ, ಆಗ ನಿಮ್ಮ ಕಷ್ಟ ನಿವಾರಣೆ ಆಗ್ತದೆ. ಜೊತೆಯಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು 5 ನಿಮ್ಮ ಸಂಖ್ಯೆ ಬಳಸ್ಕೊಳ್ಳಿ. ಹಸಿರು ಬಣ್ಣ ನಿಮಗೆ ಅತ್ಯಂತ ಅನುಕೂಲಕರವಾಗಿರ್ತಕ್ಕಂತಹ ಬಣ್ಣ. ಉತ್ತರ ದಿಕ್ಕು ನಿಮಗೆ ವ್ಯವಹಾರಕ್ಕೆ ಅನುಕೂಲ. ಗರುಡ ಪಚ್ಚೆಯನ್ನು ಧಾರಣೆ ಮಾಡುವುದರಿಂದ ಕ್ಷೇಮ ಉಂಟಾಗುವಂತಹ ಲಕ್ಷಣ ಇದೆ. ಮಾಡಿಕೊಳ್ಳಿ, ಶುಭವಾಗುತ್ತೆ. ಕನ್ಯಾ ರಾಶಿಯವರು ಇವತ್ತಿನ ಕಾಲಲಕ್ಷಣದಲ್ಲಿ. ಈಗ ತುಲಾರಾಶಿಯವರ ಫಲವನ್ನು ನೋಡುವಾಗ ಲಾಭಸ್ಥಾನದಲ್ಲಿ ಕೇತು ಮತ್ತು ಮಾಂದಿ ಇದ್ದದ್ದರಿಂದ ಹಲವಾರು ತೊಂದರೆಗಳು. ಮಲಗಿದರೆ ನಿದ್ದೆ ಬರೋದಿಲ್ಲ, ವ್ಯವಹಾರ ಸುರಳಿತವಾಗಿಲ್ಲ, ಮನೆಗೆ ಬಂದರೆ ಗಲಾಟೆ ಜಾಸ್ತಿ, ಮನೆಯಿಂದ ಹೊರಗಡೆ ಇದ್ದರೆ ಯಾವ ಕೆಲಸ ಕಾರ್ಯಗಳು ಆಗಲ್ಲ, ಕುಟುಂಬದಲ್ಲಿ ಹಲವಾರು ಚಿಂತೆ ಉಂಟಾಗುವಂತಹ ಸಾಧ್ಯತೆ ಇದೆ ಲಾಭದಲ್ಲಿರ್ತಕ್ಕಂತಹ ಮಾಂದಿಯಿಂದ. ಪಂಚಮ ಸ್ಥಾನದಲ್ಲಿ ರಾಹು ಇರುವುದರಿಂದ ಸಂತಾನದ ವಿಷಯದಲ್ಲಿ ಸಾಕಷ್ಟು ತೊಂದರೆ ರಾಹುವಿನಿಂದ. ರಾಹು ಸರ್ಪ, ನಾಗದೋಷದಿಂದ. ಪರಿಹಾರಕ್ಕೆ ನಾಗಶಾಂತಿ ಅಥವಾ ನಾಗನಿಗೆ ವಿಶೇಷವಾಗಿ ಸುಧಾಪಯದಿಂದ ಅಭಿಷೇಕವನ್ನು ಮಾಡಿ, ಆಗ ನಾಗದೇವರು ತುಷ್ಟನಾಗ್ತಾನೆ. ಬಾಧಾ ನಿವೃತ್ತಿಗಾಗಿ ಕುದುರೆಗಳಿಗೆ ಹುರುಳಿಕಾಳನ್ನು ಕೊಡಿ, ಆಗ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ ತುಲಾರಾಶಿಯವರಿಗೆ. ತುಲಾರಾಶಿಯವರು ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ 6 ಬಳಸ್ಕೊಳ್ಳಿ. ಬಿಳಿ ಬಣ್ಣ ನಿಮಗೆ ಅನುಕೂಲವನ್ನು ತರುತ್ತದೆ.
ಉತ್ತರ ದಿಕ್ಕು ಪಶ್ಚಿಮ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡ್ತದೆ. ಜರ್ಕಾನ್ ಧಾರಣೆ ಮಾಡುವುದರಿಂದ ನಿಮ್ಮ ಕಷ್ಟ ನಿವಾರಣೆ ಆಗ್ತದೆ. ಈಗ ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಸ್ವಕ್ಷೇತ್ರದಲ್ಲಿರುವುದರಿಂದ ಮನೆಯಲ್ಲಿಯ ವ್ಯವಹಾರಗಳು ಸಾಕಷ್ಟು ಅನುಕೂಲ. ಕೆಲವರಂತೂ ಮನೆಯಲ್ಲೇ ಕೂತ್ಕೊಂಡು ವ್ಯವಹಾರವನ್ನು ಮಾಡ್ತಾ ಇರ್ತೀರಿ, ಅಥವಾ ಮನೆಯಲ್ಲೇ ಉದ್ಯೋಗವನ್ನು ಮಾಡುವವರು ಇದ್ದೀರಿ. ಉದ್ಯೋಗಕ್ಕೆ ಹೋಗೋದಿಲ್ಲ, ಮನೆಯಲ್ಲೇ ಕೂತ್ಕೊಂಡು ಉದ್ಯೋಗವನ್ನು ಮಾಡ್ತೀರಿ. ಅಂಥವರಿಗೆಲ್ಲ ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಕಾಳಜಿ ಬೇಕು. ಯಾಕೆಂದರೆ 4ನೇ ಮನೆಯಲ್ಲಿ ಸುಖ ಸ್ಥಾನದಲ್ಲಿ ಆರೋಗ್ಯ ಸ್ಥಾನದಲ್ಲಿ ರಾಹು ಇದ್ದದರಿಂದ ಸ್ವಲ್ಪ ನರದೌರ್ಬಲ್ಯವನ್ನು ಕೊಡ್ತಾನೆ. ಅದಕ್ಕಿಂತಲೂ ಮಂಡಿ, ಸೊಂಟ, ಕೈ ಇತ್ಯಾದಿಗಳಲ್ಲಿ ತೊಂದರೆಯನ್ನು ಕೊಟ್ಟಾನು. ನಿಮ್ಮ ರಾಶಿಯಿಂದ ಸಪ್ತಮಾಧಿಪತಿಯಾದಂತಹ ಶುಕ್ರ ಭಾಗ್ಯಸ್ಥಾನದಲ್ಲಿದ್ದರಿಂದ ಭಾಗ್ಯವೃದ್ಧಿಯಾಗುವಂತಹ ಲಕ್ಷಣ. ದಾಂಪತ್ಯ ಜೀವನ ಚೆನ್ನಾಗಿರ್ತದೆ. ಗಂಡ ಹೆಂಡತಿಯಲ್ಲಿ ಭಿನ್ನಾಭಿಪ್ರಾಯ ಇರೋದಿಲ್ಲ. ಒಳ್ಳೆಯ ಸರಳ ಸುಂದರವಾದಂತಹ ಮಾತಿನಿಂದ ಜೀವನವನ್ನು ನಡೆಸ್ತಾ ಇರ್ತೀರಿ ವೃಶ್ಚಿಕ ರಾಶಿಯವರಿಗೆ. ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಪಂಚಮ ಶನಿಗೆ ಪರಿಹಾರ ಮಾಡ್ಕೊಳ್ಳಿ. ಎಳ್ಳೆಣ್ಣೆಯಲ್ಲಿ ಮುಖ ನೋಡಿ ಶನಿದೇವರಿಗೆ ದೀಪ ಹಚ್ತಾ ಬನ್ನಿ. ಆಗ ನಿಮ್ಮ ದೋಷ ನಿವಾರಣೆ ಆಗ್ತದೆ, ಶುಭ ಉಂಟಾಗುವಂತಹ ಸಾಧ್ಯತೆ. 9 ನಿಮ್ಮ ಸಂಖ್ಯೆ, ಕೆಂಪು ಬಣ್ಣ, ಉತ್ತರ ದಿಕ್ಕು, ಸುಬ್ರಹ್ಮಣ್ಯ ದೇವರು, ಹವಳ ಧಾರಣೆ ಎಲ್ಲ ಒಳ್ಳೆಯದು. ಈಗ ಧನುರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ಚಂದ್ರ ಒಳ್ಳೆಯ ಯೋಗ, ಬುಧನೊಟ್ಟಿಗಿದ್ದಾನೆ. ಬುಧ ಭದ್ರಯೋಗದಲ್ಲಿರುವುದರಿಂದ ಕೆಲಸ ಕಾರ್ಯಗಳು ಸುಲಭವಾಗುವಂತಹ ಸಾಧ್ಯತೆ. ಭಾಳ ದಿವಸದಿಂದ ಪೆಂಡಿಂಗ್ ಇಟ್ಟಂತಹ, ಆಗಲ್ಲ ಅಂತ ಬಿಟ್ಟಂತಹ ಕೆಲಸ ಕಾರ್ಯಗಳು ಇಂದು ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಆರ್ಥಿಕ ನೆರವು ಉಂಟಾಗ್ತದೆ. ಮನಸ್ಸು ದುರ್ಬಲವಾದಂತಹ ಮನಸ್ಸು ಸರಳವಾಗುವಂತಹ ಸಾಧ್ಯತೆ. ಜೊತೆಯಲ್ಲಿ ಆರೋಗ್ಯದಲ್ಲಿ ಸುಧಾರಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಧನ ಸಮೃದ್ಧಿ ನೋಡಿ, ಧನಸ್ಥಾನಕ್ಕೆ ಗುರು ದೃಷ್ಟಿ ಇದೆ, ಶುಕ್ರನ ದೃಷ್ಟಿ ಇದೆ. ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗ್ತದೆ. ಅದರಲ್ಲೂ ಹೈನುಗಾರಿಕೆ ಮಾಡುವವರಿಗೆ, ಶೃಂಗಾರ ಸಾಮಗ್ರಿಗಳ ವ್ಯಾಪಾರ ವ್ಯವಹಾರವನ್ನು ಮಾಡತಕ್ಕಂಥವರಿಗೆಲ್ಲ ಅಭಿವೃದ್ಧಿ ಇರುವಂತಹದ್ದು ಇವತ್ತಿನ ದಿವಸ. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದೇನು? 4ರ ಶನಿಗೆ ಪರಿಹಾರ ಮಾಡಿಕೊಳ್ಳಿ. ಶನಿ ಶಾಂತಿ, ಎಳ್ಳು ದಾನ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗುವಂತಹ ಲಕ್ಷಣ ಇದೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ಇವತ್ತಿನ ದಿವಸ. 8 ನಿಮ್ಮ ಸಂಖ್ಯೆ, ಕಪ್ಪು ನೀಲಿ ಬಣ್ಣ, ಉತ್ತರ ದಿಕ್ಕು, ಜೊತೆಯಲ್ಲೇ ನೀಲವನ್ನು ಧಾರಣೆ ಮಾಡಿದಾಗ ನಿಮ್ಮ ಕಷ್ಟ ನಿವಾರಣೆ ಆಗ್ತದೆ. ಈಗ ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಶನಿ ಮಹಾತ್ಮ ಧನಸ್ಥಾನದಲ್ಲಿದ್ದಾನೆ. ಹಣಕಾಸಿನ ಚಿಂತೆ, ಸಾಕಷ್ಟು ಸಾಲವೇ ಶೂಲ ನಿಮಗೆ. ಪಂಚಮದಲ್ಲಿದ್ದ ಗುರು 6ಕ್ಕೆ ಬಂದಾಯಿತು. ಗುರುವಿನ ಬಲ ಇಲ್ಲ, ವ್ಯವಹಾರ ಸಿದ್ಧಿ ಇಲ್ಲ. ಸಾಡೆ ಸಾತಿನಿಂದಾಗಿ ಸಾಕಷ್ಟು ಕೆಳಗೆ ಬಿದ್ದಿದ್ದೀರಿ. ಎದ್ದೇಳಲಿಕ್ಕೆ ಬಹಳ ಸಮಯ ಹಿಡಿಯುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಅದಕ್ಕೋಸ್ಕರವಾಗಿ ಶನಿ ಶಾಂತಿಯನ್ನು ಮಾಡಿಕೊಳ್ಳಿ, ಅಥವಾ ನಿಮಗೆ ಎಳ್ಳಿನಿಂದ ತುಲಾಭಾರವನ್ನು ಮಾಡಿ ಶನಿದೇವರಿಗೆ ಅರ್ಪಣೆ ಮಾಡಿ. ಆಗ ನಿಮ್ಮ ಕಷ್ಟ ಎಲ್ಲ ನಿವಾರಣೆಯಾಗಿ ಸುಖ ಪ್ರಾಪ್ತಿ. ಈ ಸಾಡೆ ಸಾತ್ನಲ್ಲೂ ಸುಖವನ್ನು ಕಾಣ್ತೀರಿ. 8, 4, 7 ಈ 3 ಸಂಖ್ಯೆಯಲ್ಲಿ ಯಾವುದನ್ನಾದರೂ ಬಳಸ್ಕೊಳ್ಳಿ. ಕಪ್ಪು ಬಣ್ಣ, ಬಿಳಿ ಬಣ್ಣ, ಚಿತ್ರವರ್ಣ, ಹಸಿರು ಬಣ್ಣ ಇವೆಲ್ಲ ನಿಮಗೆ ಆಗಿ ಬರ್ತದೆ. ಉತ್ತರ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡ್ತದೆ. ಇಂದ್ರನೀಲವನ್ನು ಧರಿಸುವುದರಿಂದ ಅಥವಾ ಧಾರಣೆ ಇಟ್ಟುಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಸಾಧ್ಯತೆ ಕುಂಭರಾಶಿಯವರಿಗೆ. ಈಗ ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶನಿ ಮಹಾತ್ಮನಿದ್ದಾನೆ ನೋಡಿ. ಆರೋಗ್ಯ ಸ್ಥಾನದಲ್ಲಿ ರವಿ, ಚಂದ್ರ, ಬುಧ ಒಳ್ಳೆಯ ಆರೋಗ್ಯ ಸಮೃದ್ಧಿ ಆಗುವಂತಹ ಲಕ್ಷಣಗಳು. ಕಾರಣ ವೈದ್ಯರ ಚಮತ್ಕಾರ. ವೈದ್ಯರ ಸಲಹೆ ಪಡೆಯುತ್ತೀರಿ. ಅಪರೂಪವಾದಂತಹ ಔಷಧದ ಲಕ್ಷಣಗಳನ್ನು ತಿಳಿಸ್ತಾರೆ ನಿಮಗೆ. ಅದರಿಂದ ನಿಮಗೆ ಅನುಕೂಲವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಧನಾಧಿಪತಿ ಧನಸ್ಥಾನದಲ್ಲೇ ಇದ್ದದ್ದರಿಂದ ಧನ ಸಮೃದ್ಧಿಯಾಗುವಂತಹ ಲಕ್ಷಣ. ಶಾರೀರಿಕವಾಗಿ ಸ್ವಲ್ಪ ಪೀಡೆ, ಅಲರ್ಜಿ, ಅದಕ್ಕಿಂತಲೂ ಜಾಸ್ತಿಯಾಗಿ ಗಾಯಗಳು, ಅದರಿಂದ ನಿಮಗೆ ಕೈಕಾಲು ನೋವು, ಸುಸ್ತು ಇತ್ಯಾದಿಗಳು. ಮೂತ್ರ ವಿಸರ್ಜನೆ ಮಾಡುವಾಗ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇದೆ. ಮೂತ್ರಕೃಚ್ಛಾದಿ ರೋಗಗಳು. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದೇನು? ಮೃತ್ಯುಂಜಯನ ಆರಾಧನೆ, ಮಾರ್ಕಾಂಡೇಯನ ಆರಾಧನೆ ಮಾಡಿಕೊಳ್ಳಿ, ಶುಭವಾಗುತ್ತೆ. ಮೀನರಾಶಿಯವರು ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ 3 ಬಳಸ್ಕೊಳ್ಳಿ. ಹಳದಿ, ಕೇಸರಿ ಬಣ್ಣಗಳು ನಿಮಗೆ ಅತ್ಯಂತ ಅನುಕೂಲವನ್ನು ತರ್ತದೆ. ಈಶಾನ್ಯ ಭಾಗ ನಿಮಗಾಗಿ. ಜೊತೆಯಲ್ಲಿ ಈಶಾನದ ಅಧಿದೇವತೆಯಂತಹ ರುದ್ರದೇವರ ಅನುಷ್ಠಾನವನ್ನು ಮಾಡಿಕೊಳ್ಳಿ, ಶುಭವಾಗುತ್ತೆ. ಮೀನರಾಶಿಯವರು 12 ರಾಶಿಯವರು ಇಂದಿನ ದಿವಸದ ಸಕಲ ದೋಷ ನಿವಾರಣೆಗಾಗಿ ರಂಭಾವೃತವನ್ನು ಮಾಡಿಕೊಳ್ಳುವುದರಿಂದ ಬಾಳೆ ಗಿಡಕ್ಕೆ ನಮಸ್ಕಾರ, ಬಾಳೆ ಗಿಡಕ್ಕೆ ಪೂಜೆ, ಬಾಳೆ ಕೊನೆ ಸಮರ್ಪಣೆ ಯಾರಿಗೆ? ಆಂಜನೇಯನಿಗೆ ಮಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ಸುಖ ಪ್ರಾಪ್ತಿ. ವೀಕ್ಷಕರೇ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಕೊಡಿ. ನಂಬರ್ಗಳು ಬರ್ತಾ ಇದೆ, ಬೇಕಾದರೂ ಉಪಯೋಗಿಸ್ಕೊಳ್ಳಿ. ಶುಭವಾಗುತ್ತೆ, ಮಂಗಳವಾಗಲಿ. ಶುಭವಸ್ತು.